ಕಾಮಿಡಿ ಮಾತುಗಳಿಂದಲೇ ಜನಮನ ಗೆದ್ದ ಗಿಲ್ಲಿ ನಟ ಕೊನೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹೌದು, ತೀವ್ರ ಕುತೂಹಲ ಕೆರಳಿಸಿದ ಕನ್ನಡ ಬಿಗ್ ಬಾಸ್ ಮನೆಯ ಆಟಕ್ಕೆ ನಿನ್ನೆ ರಾತ್ರಿ ತೆರೆ ಗಿಲ್ಲಿ ನಟರಾಜ್ ಈ ಬಾರಿಯ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಿದ್ದು, ರಕ್ಷಿತಾ ರನ್ನರ್ ಅಪ್ ಹಾಗೂ ಅಶ್ವಿನಿ ಗೌಡ ಎರಡನೇ ರನ್ನರ್ ಅಪ್ ಆಗಿದ್ದಾರೆ. ಈ ಬಾರಿಯ ಸೀಸನ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅದ್ರಲ್ಲೂ ಗಿಲ್ಲಿಗೆ ಸಿಕ್ಕಿರುವ ಸಪೋರ್ಟ್ ಈ ಹಿಂದೆ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದುಕೊಂಡಿದ್ರು. ಹಲವು ವೀಕ್ಷಕರ ನಿರೀಕ್ಷೆಯಂತೆ ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ. ಆರಂಭದಿಂದಲೂ ವಿನ್ನರ್ ಆಗುವುದು ಗಿಲ್ಲಿ ನಟ ಎಂಬ ಮಾತುಗಳು ಕೇಳಿ ಬರುತ್ತಲೇ ಇತ್ತು. ಗಲ್ಲಿಯಲ್ಲಿಯೂ ಗಿಲ್ಲಿ ನಟನ ಹವಾ ಕೂಡ ಜೋರಾಗಿಯೇ ಇತ್ತು. ಅದರಂತೆ ಗಿಲ್ಲಿ ಗೆದ್ದಿದ್ದಾರೆ. ಆ ಮೂಲಕ ವ್ಯಕ್ತಿತ್ವದ ಆಟದಲ್ಲಿ ಗೆಲ್ಲೋದು ಹೀರೋನೇ ಎಂಬ ಮಾತು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಕಾಲಿಟ್ಟಿದ್ದು ಕಾವ್ಯ ಜೊತೆ ಜಂಟಿಯಾಗಿ. ಬಿಗ್ ಬಾಸ್ ಮನೆಯೊಳಗೆ ಜಂಟಿಯಾಗಿ ಹೋದ್ರೂ ಕೂಡ ಸಿಂಗಲ್ ಆಗಿ ಇಡೀ ಸೀಸನ್ ಡಾಮಿನೇಷನ್ ಮಾಡಿದವರು ಗಿಲ್ಲಿ ನಟ. ಅವರ ಕಾಮಿಡಿ ಟೈಮಿಂಗ್ಸ್, ಪಂಚಿಂಗ್ ಲೈನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿತ್ತು. ಅವರ ಮಾತಿನಲ್ಲಿ ಡಬಲ್ ಮೀನಿಂಗ್ ಅಥವಾ ಅಶ್ಲೀಲತೆ ಅನ್ನೋದೇ ಇರಲಿಲ್ಲ. ಈ ಹಿಂದೆ 5 ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟ ಸ್ಪರ್ಧಿಸಿದ್ರು. ಕೆಲವು ಶೋಗಳಲ್ಲಿ ಫೈನಲಿಸ್ಟ್ ಆಗಿದ್ರೆ, ಕೆಲವೊಂದರಲ್ಲಿ ರನ್ನರ್ ಅಪ್ ಆಗಿದ್ರು. ಈವರೆಗೆ ಯಾವ ಶೋನಲ್ಲೂ ಗೆಲ್ಲದ ಗಿಲ್ಲಿ ನಟನಿಗೆ ಕೊನೆಗೂ ಗೆಲುವಿನ ಸಿಹಿ ನೀಡಿರೋದು ಬಿಗ್ ಬಾಸ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್, 5 ರಿಯಾಲಿಟಿ ಶೋ ನಂತರ ಫೈನಲಿ ಬಿಗ್ ಬಾಸ್ ಎಂಬ ದೊಡ್ಡ ರಿಯಾಲಿಟಿ ಶೋಗೆ ಬಂದು ದೊಡ್ಡ ಮಟ್ಟದಲ್ಲಿ ಗಿಲ್ಲಿ ಗೆಲುವು ಸಾಧಿಸಿದ್ದು ಇದು ವೆಲ್ ಡಿಸರ್ವ್ ಗೆಲುವು ಅಂತ ಗಿಲ್ಲಿ ನಟನ ಬೆನ್ನು ತಟ್ಟಿದ್ದಾರೆ. ಇನ್ನು ವಿನ್ನರ್ ಗಿಲ್ಲಿ ನಟ ಪ್ರಾಯೋಜಕರ ಕಡೆಯಿಂದ 50 ಲಕ್ಷ ರೂಪಾಯಿ ಬಹುಮಾನ ಹಣ, ಇದರ ಜೊತೆಗೆ ಮಾರುತಿ ಸುಜುಕಿ ಕಡೆಯಿಂದ ವಿಕ್ಟೋರಿಸ್ ಕಾರು ತಮ್ಮದಾಗಿಸಿಕೊಂಡಿದ್ದಾರೆ. ಇವಲ್ಲದೆ ಕಿಚ್ಚ ಸುದೀಪ್ ಮನಗೆದ್ದಿರುವ ಗಿಲ್ಲಿ ನಟನಿಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಂತೂ ಇಂತೂ ಕುಟುಂಬ ಸಮೇತ ಕುಳಿತು ಎಲ್ಲರೂ ಹೊಟ್ಟೆ ತುಂಬಾ ನಗುವಂತೆ ಮಾಡಿದ ಗಿಲ್ಲಿ ನಟ ಇಂದು ವೀಕ್ಷಕರು ಅಂದುಕೊಂಡಂತೆ ವಿಜಯ ಪತಾಕೆ ಹಾರಿಸಿದ್ದಾರೆ.